ಲೆನ್ಸ್ ಗ್ರೂಪ್ ಆಫ್ ಕರ್ನಾಟಕ ಪರವಾಗಿ ಮಲ್ಲೇಸ್ಪಲಯ ಪ್ರಜ್ವಲ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನು ಬಹಳ ಉತ್ಸಾಹದಿಂದ ನಡೆಸಲಾಯಿತು. ಮಾಜಿ ಅಧಿಕಾರಿ ಶ್ರೀ ಜಯಕಾಂತನ್ ಸಮಾರಂಭದಲ್ಲಿ ಭಾಗವಹಿಸಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಇದರ ನಂತರ ಶ್ರೀ ಕೇಶವನ್ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಗಳು ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸಮಾರಂಭವನ್ನು ಅಲಂಕರಿಸಿದರು. ಲೆನ್ಸ್ ಗ್ರೂಪ್ ಆಫ್ ಕರ್ನಾಟಕ ಮಹಿಳೆಯರ ಪರವಾಗಿ ಸಂಗೀತ, ನೃತ್ಯ ಮತ್ತು ಸಿಹಿ ತಿಂಡಿಗಳ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಸಮಾರಂಭದಲ್ಲಿ ಸ್ವತಂತ್ರ ಮಹಿಳೆ ಮಂಡಳಂನ ಸಂಸ್ಥಾಪಕ ಶ್ರೀ ರಾಜಶೇಖರ್, ಯುನೈಟೆಡ್ ಫೌಂಡೇಶನ್ ಸಂಸ್ಥಾಪಕ ಶ್ರೀ ವಿಜಯಕುಮಾರ್, ಮಗರ್ ಫೌಂಡೇಶನ್ ಸದಸ್ಯ ಶ್ರೀ ರವಿಚಂದ್ರನ್, ಜೆ ಫುಟ್ಬಾಲ್ ತರಬೇತುದಾರ ಶ್ರೀ ಗುಣಶೇಖರ್, ಬೆಂಗಳೂರು ತಿರುವಳ್ಳುವರ್ ಸಂಗಮದ ಸದಸ್ಯ ಶ್ರೀ ಚಂದ್ರಮೌಳಿ ಮತ್ತು ಇತರರು ಭಾಗವಹಿಸಿದ್ದರು. ಇದಲ್ಲದೆ ಲೆನ್ಸ್ ಗ್ರೂಪ್ ಆಫ್ ಕರ್ನಾಟಕ ಅಧ್ಯಕ್ಷೆ ಶ್ರೀಮತಿ ಸುಮತಿ, ಉಪಾಧ್ಯಕ್ಷೆ ಶ್ರೀಮತಿ ಸೈನ್ ತಾಜ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಫಾತಿಮಾ, ನಾಗಲಕ್ಷ್ಮಿ, ಶಾಂತಿ, ವಲ್ಲಿ, ದೇವಿ ಮತ್ತು ಇತರ ಆಡಳಿತಾಧಿಕಾರಿಗಳು ಮತ್ತು ಸದಸ್ಯರ ಅತ್ಯುತ್ತಮ ಕಾರ್ಯವನ್ನು ಶ್ಲಾಘಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಗೀತಾ ವಿಜಯಕುಮಾರ್ ಧನ್ಯವಾದಗಳನ್ನು ಅರ್ಪಿಸಿದರು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಸಂಸ್ಥೆಯ ಆಡಳಿತಾಧಿಕಾರಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ದಿನವನ್ನು ಸಂತೋಷದಿಂದ ಆಚರಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ತುಂಬಾ ಅದ್ಭುತವಾಗಿ ಲೈನಸ್ ಗ್ರೂಪ್ ಆಫ್ ಕರ್ನಾಟಕ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 4ನೇ ವರ್ಷ ಇದು ನಾವು ಮಾಡ್ತಾ ಇರೋದು. ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಆದ ಚಿಕ್ಕ ಚಿಕ್ಕ ಉಡುಗೊರೆಯನ್ನು ಮಕ್ಕಳಿಗೆ ಕೊಟ್ಟು ನಾವು ಖುಷಿಯನ್ನು ಪಡ್ತಾ ಇದ್ದೀವಿ. ಇದು ಸಂಭ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪರವಾಗಿ ಎಲ್ಲ ಬಂದಿರೋ ಗಣ್ಯರಿಗೆ ಮತ್ತೆ ನಮ್ಮ ಲೇಡೀಸ್ ಲೈನಸ್ ಗ್ರೂಪ್ ಆಫ್ ಕರ್ನಾಟಕ ವತಿಯಿಂದ ಬಂದಿರೋ ನಮ್ಮ ಅಕ್ಕ ತಂಗಿರಿಗೆ ಎಲ್ಲರಿಗೂ ನಾನು ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗೌರವ ಕೊಟ್ಟಿದ್ದ ಈ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದರಲ್ಲಿ ಒಂದು ಸಣ್ಣ ವಿಷಯ ಹೇಳಬೇಕು. ನೀವೆಲ್ಲ ಸ್ವತಂತ್ರ ಬಂದಿದ್ದ ಮೇಲೆ ಹುಟ್ಟಿದ್ದೀರಾ, ಸ್ವತಂತ್ರದಲ್ಲಿ ನೋಡ್ತಾ ಇದ್ದೀರಾ, ಸ್ವತಂತ್ರ ಇಂಡಿಯಾನಲ್ಲಿದ್ದೀರಾ. ನಾನು ಸ್ವತಂತ್ರ ಬರೋದಕ್ಕೆ ಮುಂಚೆ ಹುಟ್ಟಿದ್ದವನು. ಆವಾಗ ಹೇಗಿತ್ತು, ಊರಿನಲ್ಲೆಲ್ಲ ಹೆಂಗಿತ್ತು ಅನ್ನೋದು ನನಗೆ ಗೊತ್ತು. ಇವಾಗ ಸ್ವತಂತ್ರದಲ್ಲಿ ನಾವೆಲ್ಲ ಭಾಳ ಸಂತೋಷವಾಗಿದ್ದೀವಿ. ಆವಾಗ ಒಬ್ಬೊಬ್ರಿಗೂ ಏನು ಪನಿಷ್ಮೆಂಟ್, ನನಗೂ ಒಂದು ಪನಿಷ್ಮೆಂಟು. ಆವಾಗ ನನಗೆ 10 ವಯಸ್ಸು 11 ವಯಸ್ಸು. ನನ್ನ ಫ್ಲಾಗ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಿಕೊಂಡು ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ತಗೊಂಡೋಗ್ಬಿಟ್ಟು ಬೆಳಗ್ಗಿಂದ ಸಂಜೆವರೆಗೂ ಕುಂಡ್ರಿಸಿದ್ರು. ಆವಾಗ ಚಿಕ್ಕ ಹುಡುಗ ನಾನು ಇದ್ರೂ ಅನುಭವಿಸಿದ್ದೆ. ಅದರಿಂದ ನಿಮ್ಮೆಲ್ಲರಿಗೂ ಈ ಸ್ವಾತಂತ್ರ್ಯ ದಿನದಲ್ಲಿ ನನ್ನ ಉತ್ಕೃಷ್ಟವಾದ ವಂದನೆಗಳನ್ನು ಅರ್ಪಿಸ್ತಾ ಧನ್ಯವಾದಗಳು.